ಅವರಿಬ್ರು ಮದುವೆಯಾಗಿ 10 ವರ್ಷದ ಮೇಲಾಗಿತ್ತು. ಮುದ್ದಾದ ಇಬ್ಬರು ಮಕ್ಕಳು ಹುಟ್ಟಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಗಂಡ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಇದರ ಬೆನ್ನಲ್ಲೇ ಗಂಡ ಸತ್ತ 20 ದಿನಕ್ಕೆ ಪತ್ನಿ ಎರಡನೇ ಮದುವೆಯಾಗಿದ್ದು ಹತ್ತಾರು ಅನುಮಾನ ಹುಟ್ಕೊಂಡಿದೆ. ಜೀವಕ್ಕೆ ಸಾವಿದೆ, ಆದ್ರೆ ಸತ್ಯಕ್ಕೆ ಸಾವಿಲ್ಲ ಅಂತಾರೆ. ಈ ಮಾತು 100% ಸತ್ಯ. ಯಾಕಂದ್ರೆ ಸತ್ಯವನ್ನ ಸಮಾಧಿ ಮಾಡಿದ್ರು ಒಂದಲ್ಲ ಒಂದು ದಿನ ಹೊರಗೆದ್ದು ಬರುತ್ತೆ. ಈಗ ತುಮಕೂರಲ್ಲೂ ಇಂಥದ್ದೇ ಘಟನೆ ನಡೆದಿದೆ. ಸಮಾಧಿಯಾಗಿದ್ದ ಗಂಡನ ಸಾವಿನ ಸತ್ಯ ಸಮಾಧಿಯಿಂದಲೇ ಹೊರಬರ್ತಿದೆ. ಗಂಡ ಸತ್ತು 25 ದಿನಕ್ಕೆ ಹಸೆ ಮಣೆಗೇರಿದವಳ ಸುತ್ತವೇ ಹತ್ತಾರು ಅನುಮಾನಗಳು ಸುತ್ತಕೊಂಡಿವೆ. ಯಾಕಂದ್ರೆ ಗಂಡನ ಕಾರ್ಯ ಮುಗಿಯೋದ್ರೊಳಗೆ ಪತ್ನಿ ಇನ್ನೊಂದು ಮದುವೆಯಾಗಿದ್ದಾಳೆ. ಹೀಗಾಗಿಯೇ ಹೆಣ ಮೇಲೆತ್ತಿ ಸತ್ಯ ಶೋಧ ಶುರು ಮಾಡಿದ್ದಾರೆ. ಜನವರಿ 30ಕ್ಕೆ ಗಂಡನ ಸಾವು, ಫೆಬ್ರವರಿ 19ಕ್ಕೆ ಪತ್ನಿ ಎರಡನೇ ಮದುವೆ. ಗಂಡ ಸತ್ತ 20 ದಿನಕ್ಕೆ ಹಸೆ ಮಣೆಗೇರಿದವಳ ಮೇಲೆ ಶಂಕೆ. ಇದೊಂಥರ ಥ್ರಿಲ್ಲಿಂಗ್ ಸಿನಿಮಾ ಕಥೆ ಇದ್ದಂತಿದೆ. ಗಂಡ ಸತ್ತು 20 ದಿನ ಆಗಿತ್ತಷ್ಟೇ. 1 ತಿಂಗಳ ಕಾರ್ಯವೂ ಮುಗಿದಿರಲಿಲ್ಲ. ಅಷ್ಟರಲ್ಲದೆ ಪತ್ನಿ ಅನ್ನಿಸಿಕೊಂಡವಳು ಮತ್ತೊಬ್ಬನ ಜೊತೆ ಹಸೆ ಮಣೆಗೇರಿದ್ದಾಳೆ. ಯಾವಾಗ ಮನೆಯ ಸೊಸೆ ಹೊಸ್ತಿಲು ದಾಟಿ ಹೋದ್ಲೋ, ಹುಡುಗನ ಮನೆಯವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈತನ ಹೆಸರು ಪರಮೇಶ್ವರ್ ಅಂತ. ತುಮಕೂರಿನ ಹೆಬ್ಬೂರು ನಿವಾಸಿ. ಗಂಡ ಹೆಂಡತಿ, ಇಬ್ಬರು ಮಕ್ಕಳು, ಮುದ್ದಾದ ಸಂಸಾರ. ಜೀವನದಲ್ಲಿ ಎಲ್ಲವೂ ಇತ್ತು. ಹಣಕಾಸಿಗೇನು ತೊಂದರೆ ಇರಲಿಲ್ಲ. ಇಂಥ ಹೊತ್ತಲ್ಲದೆ ನಡಿಬಾರದ ಘಟನೆ ನಡೆದು ಹೋಗಿತ್ತು. ಜನವರಿ 30ನೇ ತಾರೀಕು ಪರಮೇಶ್ವರ್ ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ರು. ಇದಕ್ಕೆ ಕಾರಣ ಏನು ಅನ್ನೋದೇ ಗೊತ್ತಾಗಿರ್ಲಿಲ್ಲ. ಎಲ್ಲರೂ ಹೃದಯಾಘಾತ ಅಂತಾನೆ ನಂಬಿಕೊಂಡಿದ್ರು. ಮೂಗಿನ ಪಕ್ಕದಲ್ಲಿ ಒಂದು ಗಾಯವಾಗಿತ್ತು, ಜೊತೆಗೆ ಗುಪ್ತಾಂಗ ಊದಿಕೊಂಡಿತ್ತು. ಆದ್ರೂ ಈ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಕುಟುಂಬಸ್ಥರೆಲ್ಲ ಸೇರ್ಕೊಂಡು ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿದ್ರು. ಗಂಡ ಸತ್ತು ಜಸ್ಟ್ 20 ದಿನವಾಗಿತ್ತು. ಇನ್ನು ತಿಂಗಳ ಕಾರ್ಯ ಮುಗಿದಿರಲಿಲ್ಲ. ಅಷ್ಟರಲ್ಲದೆ ಪರಮೇಶ್ವರ್ ಪತ್ನಿ ಇನ್ನೊಂದು ಮದುವೆಯಾಗಿದ್ದಾಳೆ. ಇಷ್ಟು ಆತುರವಾಗಿ ಮದುವೆಯಾಗಿದ್ದೆ ಪರಮೇಶ್ವರ್ ಕುಟುಂಬಸ್ಥರಿಗೆ ಅನುಮಾನ ಮೂಡಿಸಿದೆ. ಗಂಡನ ನೋವಲ್ಲಿ ಇರಬೇಕಿದ್ದವಳು ಇಷ್ಟು ಬೇಗ ಮದುವೆ ಆದ್ಲಲ್ಲ ಅನ್ನೋ ಚಿಂತೆ ಶುರುವಾಗಿತ್ತು. ಇದೇ ಹೊತ್ತಲ್ಲದೆ ಪರಮೇಶ್ವರ್ ದೇಹದ ಮೇಲಿದ್ದ ಗಾಯಗಳು ನೆನಪಿಗೆ ಬಂದಿವೆ. ಈಕೆಗೆ ಆತುರದ ಮದುವೆ, ಇನ್ನೊಂದ್ ಕಡೆ ಗಾಯದ ಗುರುತು, ಒಂದಕ್ಕೊಂದು ಲಿಂಕ್ ಆಗ್ತಿದೆ ಅಂತ ಪರಮೇಶ್ವರ್ ಸಹೋದರಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಮೂಗಿಂತವ ಒಂಥರ ರಕ್ತ ಎಪ್ಕಟ್ತಂಗಾಗಿ ಮೂಗೆಲ್ಲ ಕಪ್ಪಾಗಿತ್ತಿಲ್ಲಿ. ಇಂಥವ ಇಲ್ಲಿ 2 ಉಗುರು ನಾಟ್ಕೊಂಡಿದ್ದ. ಹಿಂಗೆ ಏನ್ ಮಾಡಿದ್ರು ದೇವ್ರಿಗೆ ಒಬ್ಬನಿಗೆ ಗೊತ್ತು. ಮಣ್ಣು ಮಾಡ್ದ ಮನೆ ಕಡೆಗೆ ಬಂದ್ಬಿಟ್ಟ. ನಾವು ಮನೆ ಕಡೆಗೆ ಬಂದ್ 16 ದಿವ್ಸಕ್ಕೆ ಇವಳು ಇನ್ನೊಬ್ಬನ ಜೊತೆ ಮದ್ವೆ ಆಗ್ಯವಳು. ಯಾರೋ ನನ್ನ ತಮ್ಮನೇನ್ರು ಚೆನ್ನಾಗಿ ಇರ್ತಿದ್ರು. ಸಮಯ ಹಿಂಗೆ ಕಿರುಕ್ ಮಾಡ್ಕೊಂಡು ಏನೇನ್ ಮಾಡ್ಕೊಂಡ್ರ ಒಟ್ನಾಗ ಇವಳೇ ಮಾಡಿರೋದು ಅನ್ನೋದು ನಮ್ಗೆ ಅನುಮಾನ ಬಂತು. ಅನುಮಾನ ಬಂದಿದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು. ಗಂಡ ಸತ್ತು 16 ದಿವ್ಸಕ್ಕೆ ಮದ್ವೆ ಆತರ ದುಃಖ ಮನಸ್ಸಿನಲ್ಲಿ ಮಡಿಕೊಂಡು ಇವಳೇ ಏನೋ ಮಾಡ್ಯವಳೆ ಅಂತ ನಮ್ಗೆ ಅನುಮಾನ ಹುಡ್ತು. ಯಾವಾಗ ದೂರು ದಾಖಲಾಯಿತು, ಪೊಲೀಸರು ಹಾಗೂ ತುಮಕೂರು ತಹಶೀಲ್ದಾರ್ ಎಂಟ್ರಿ ಕೊಟ್ಟಿದ್ದಾರೆ. ಸ್ಮಶಾನದಲ್ಲಿದ್ದ ಮೃತದೇಹವನ್ನ ಹೊರತೆಗೆಯಲಾಗಿದ್ದು ಸ್ಯಾಂಪಲ್ಗಳನ್ನು ಲ್ಯಾಬ್ಗೆ ಕಳುಹಿಸಿದ್ದಾರೆ. ಇನ್ನೊಂದು ವಾರದಲ್ಲಿ ಮರಣೋತ್ತರ ಪರೀಕ್ಷೆಯ ವರದಿ ಹೊರಬರಲಿದ್ದು ಅಸಲಿ ಸತ್ಯ ಬಯಲಾಗಲಿದೆ. ಹೆಬ್ಬೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ದಾಸರಹಳ್ಳಿ ಅನ್ನೋಂಥ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಪರಮೇಶನ್ ಅವನು 30ನೇ ತಾರೀಕು ಜಾನ್ವರಿ ಮೃತಪಟ್ಟಿರುತ್ತಾರೆ. ಇತ್ತೀಚೆಗೆ ನಮಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ನಮಗೆ ಡೆತ್ತಲ್ಲಿ ಡೌಟ್ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ನಾವು ಸಸ್ಪಿಷಿಯಸ್ ಡೆತ್ UDR ಅಂತ ತಗೊಂಡು ಮಣ್ಣು ಮಾಡಿರುವ ಬಾಡಿಯನ್ನು ರೆವಿನ್ಯೂ ಅಧಿಕಾರಿಗಳ ಮುಂದೆ ನಾವು ಎಕ್ಸಿಮೇಷನ್ ಮಾಡಲಾಗಿದೆ ನಿನ್ನೆ. ಸೊ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಾದ ಮೇಲೆ ಮುಂದಿನ ದಿನಗಳಲ್ಲಿ ನಾವು ಇನ್ವೆಸ್ಟಿಗೇಷನಲ್ಲಿ ಏನಾದರೂ ವಿಚಾರ ಕಂಡು ಬಂದರೆ ಅದರ ಪ್ರಕಾರ ನಾವು ಕ್ರಮ ತಗೊಳ್ಳಲಾಗುತ್ತೆ. ಒಟ್ನಲ್ಲಿ ಸತ್ಯದ ಹಿಂದೆ ಬಿದ್ದಿರೋ ಪೊಲೀಸರು ಸಮಾಧಿಯಾಗಿದ್ದ ಶವ ತೆಗೆದು ಶೋಧ ಕಾರ್ಯ ನಡೆಸಿದ್ದಾರೆ. ನಿಜಕ್ಕೂ ಇದು ಹೃದಯಾಘಾತವ ಅಥವಾ ಕೊಲೆನಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ವಿಠಲ್, ನ್ಯೂಸ್ 18 ತುಮಕೂರು.
ಅತ್ತೆ ಸೊಸೆ ಅಂದ್ರೆ ಹೀಗಿರ್ಬೇಕು ಅನ್ನೋದಕ್ಕೆ ಇವರೇ ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ಸದಾ ಕಿತ್ತಾಡೋ ಅತ್ತೆ ಸೊಸೆಯರ ಮಧ್ಯೆ ಇವರಿಬ್ಬರು ಮಾದರಿಯಾಗಿದ್ದಾರೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದ ಸೊಸೆಗೆ ಅತ್ತೆಯೇ ಕಿಡ್ನಿ ದಾನ ಮಾಡಿದ್ದಾಳೆ. ನಂದು ಯಾರು ತೊಗೊಂಡು ಏನು ಮಾಡಿದ್ರೆ ನಾ ಒಂದು ಮಕ್ಕಳ ಮಗಳಲ್ಲ ಅಂತ ಕೊಟ್ಬಿಟ್ಟಿನಿ. ಆಕಿನೂ ಆರಾಮದಾಡ, ನಾನು ಆರಾಮದೀನಿ ರೀ. ಅತ್ತೆ ಸೊಸೆ ಅಂದ್ರೆ ತಾಯಿ ಮಗಳಿದ್ದಂತೆ ಅಂತಾರೆ. ಆದ್ರೆ ರಿಯಲ್ ಲೈಫ್ ನಲ್ಲಿ ಹಾಗಿದ್ದವರು ತುಂಬಾನೇ ಕಡಿಮೆ ಬಿಡಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ಅತ್ತೆ ಸೊಸೆ ಅಂದ್ರೆ ಹಾವು ಮುಂಗುಸಿ ಅಂತಾಗಿದ್ದಾರೆ. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗಲ್ಲ. ಅತ್ತೆ ಸ್ಥಾನದಲ್ಲಿದ್ದೀನಿ ಅನ್ನೋ ಪದವಿ, ಸೊಸೆ ಅನ್ನೋ ಸಿಟ್ಟು. ಹೀಗಾಗಿ ಬಹುತೇಕ ಮನೆಗಳಲ್ಲಿ ಅತ್ತೆ ಸೊಸೆ ಕಾಳಗ ಅನ್ನೋದು ಮನೆ ಮನೆ ಮಾತಾಗಿ ಹೋಗಿದೆ. ಇಂಥವರ ಮಧ್ಯೆ ಇವರಿಬ್ರು ಮಾದರಿಯಾಗಿ ನಿಂತಿದ್ದಾರೆ. ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದ ಸೊಸೆಗೆ ಅತ್ತೆಯೇ ಕಿಡ್ನಿ ದಾನ ಮಾಡಿದ್ದಾರೆ. ಸೊಸೆಯು ನನ್ನ ಮಗಳಿದ್ದಂತೆ ಅಂತ ಪುನರ್ಜನ್ಮ ನೀಡಿದ್ದಾರೆ. ಕಿಡ್ನಿ ದಾನ ಮಾಡಿ ಸೊಸೆ ಜೀವ ಉಳಿಸಿದ ಅತ್ತೆ. ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಯಿತು ವಿಜಯಪುರ ಆಸ್ಪತ್ರೆ. ಈಗಿನ ಕಾಲದಲ್ಲಿ ಹೆತ್ತು ಹೊತ್ತು ಸಾಕಿದ ಹೆತ್ತವರೇ ಆಗಲ್ಲ. ನನ್ನೂರು ತನ್ನೂರು ಅನ್ನೋ ಪ್ರೀತಿಯೂ ಇರಲ್ಲ. 10 ರೂಪಾಯಿ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಈ ಮಹಾತಾಯಿ ತನ್ನ ಸೊಸೆಗಾಗಿ ತನ್ನ ಜೀವವನ್ನೇ ಮುಡುಪಾಗಿಟ್ಟಿದ್ದಾರೆ. ಮಗನ ಬದುಕು ಚೆನ್ನಾಗಿರ್ಲಿ, ಮಗ ಸೊಸೆ ಖುಷಿಯಾಗಿರ್ಲಿ ಅಂತ ತನ್ನ ಕಿಡ್ನಿಯನ್ನೇ ದಾನ ಮಾಡಿದ್ದಾರೆ. ಇವರ ಹೆಸರು ಶಾಂತಬಾರಿ ಅಂತ. ಇವರೇ ಕಿಡ್ನಿ ದಾನ ಮಾಡಿದ ಮಹಾತಾಯಿ. ಮೂಲತಃ ಯಾದಗಿರಿ ಜಿಲ್ಲೆಯವರು. ಅತ್ತೆ ಸೊಸೆ ಅಂದ್ರೆ ತಾಯಿ ಮಗಳಂತಿದ್ರು. ಇತ್ತೀಚೆಗೆ ಸೊಸೆಗೆ ಹೆರಿಗೆಯಾಯ್ತು. ಈ ವೇಳೆ ಕಿಡ್ನಿಗೆ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ವೈದ್ಯರು ಕಿಡ್ನಿ ಜೋಡಣೆ ಮಾಡಬೇಕು ಎಂದಿದ್ರು. ದಿಕ್ಕು ಕಾಣದಂತಾದ ಕುಟುಂಬ 10 ಆಸ್ಪತ್ರೆಗೆ ತೋರಿಸಿದೆ. ಕಿಡ್ನಿ ದಾನಿಗಳು ಯಾರಾದ್ರೂ ಇದಾರಾ ಅಂತಾನೂ ಹುಡುಕಾಡಿದೆ. ಆದ್ರೆ ಯಾರೊಬ್ಬರೂ ಮುಂದೆ ಬಂದಿಲ್ಲ. ಬಸಮ್ಮಳ ತವರು ಮನೆಯವರು ಕೂಡ ಕಿಡ್ನಿ ದಾನ ಮಾಡೋದಕ್ಕೆ ಹಿಂದೇಟ್ ಹಾಕಿದ್ರು. ಹೀಗಾಗಿ ಆಸ್ಪತ್ರೆಯಲ್ಲಿದ್ದ ಸೊಸೆ ಬಸಮ್ಮ ದಿನಗಳನ್ನ ಎಣಿಸೋದಕ್ಕೆ ಶುರು ಮಾಡಿದ್ರು. ಈ ಹೊತ್ತಲ್ಲಿ ಆಸರಿಯಾಗಿ ನಿಂತಿದ್ದೆ ಈ ಮಹಾತಾಯಿ. ಶಾಂತಾಬಾಯಿ ನಿಜಕ್ಕೂ ಮಹಾತಾಯಿನೇ. ತನ್ನ ಜೀವವನ್ನೂ ಲೆಕ್ಕಿಸದೆ ಸೊಸೆಯ ಜೀವ ಉಳಿಸಿದ್ದಾರೆ. ವಿಜಯಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯಾಗಿದ್ದು ಅತ್ತೆ ಸೊಸೆ ಇಬ್ಬರೂ ಆರೋಗ್ಯವಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಶಾಂತಾಬಾಯಿ, ನಾನೀಗ ಆರಾಮಾಗಿದ್ದೇನೆ. ನನ್ನ ಮಗ ಸೊಸೆ ಬದುಕು ಚೆನ್ನಾಗಿರಲಿ ಅಂತ ಕಿಡ್ನಿ ದಾನ ಮಾಡಿದ್ದೇನೆ ಅಂದ್ರು. ಸೊಸೆಗೆ ಕಿಡ್ನಿ ತೊಂದರೆ ಐತ್ರಿ. ಅದಕ್ಕೆ ಮತ್ತು ಅವರು ಇವರು ಕೊಡೋದು ಯಾರು ಅಲ್ಲಿ ಅಂದ್ರೆ ನಂದು ಯಾರು ತೊಗೊಂಡು ಏನು ಮಾಡಿದ್ರೆ ನಾ ಒಂದು ಮಕ್ಕಳ ಮಗಳಲ್ಲ ಅಂತ ಕೊಟ್ಬಿಟ್ಟಿನಿ ರೀ. ವಯಸ್ಸು 62. ನಮಗೇನು ಅನಿಸಿಲ್ಲ ರೀ, ಏನು ಅನಿಸಿಲ್ಲ. ಬೇಕಾದಂಗೆ ರೀ, ಒಂದಿದ್ರು ಬರುತ್ತೆ, 2 ಇದ್ರು ಬರುತ್ತೆ. ಒಂದು ಕೊಟ್ಟರೆ ಇನ್ನೊಬ್ಬರು ಬರುತ್ತಾರೆ. ಮತ್ತೆ ಅದು ನಮ್ಗೆ ಬೇಕಂತ ಕೊಟ್ಟೀನಿ ರೀ. ನನ್ನ ಮನಸ್ಸಾರ ಕೊಟ್ಟಿನಿ. ನನಗೆ ಬೇಕು, ನನ್ನ ಮಗಳಂತ ಕೊಟ್ಬಿಟ್ಟಿನಿ ನಾನು. ಆಕಿನೂ ಆರಾಮದಾಡ, ನಾನು ಆರಾಮದೀನಿ ರೀ. ವಿಜಯಪುರದ ಯಶೋಧ ಆಸ್ಪತ್ರೆಯಲ್ಲಿ ಇದೇ ರೀತಿಯ ಇನ್ನೊಂದು ಘಟನೆ ನಡೆದಿದೆ. ನೀಲಮ್ಮ ಅನ್ನೋರು ತನ್ನ ಸೊಸೆಗೆ ಕಿಡ್ನಿಯನ್ನ ದಾನ ಮಾಡಿದ್ರು. ಹಾಗೆಯೇ ಲಲಿತಾಬಾಯಿ ಅನ್ನೋರು ಕೂಡ ತನ್ನ ಮಗನಿಗೆ ತಮ್ಮದೊಂದು ಕಿಡ್ನಿ ನೀಡಿ ಪುನರ್ಜನ್ಮ ನೀಡಿದ್ರು. ಹೀಗಾಗಿ ಈ ಮೂವರಿಗೆ ಆಸ್ಪತ್ರೆ ವತಿಯಿಂದ ಸನ್ಮಾನ ಮಾಡಿದ್ರು. ಹೆಣ್ಣು ಅಂದ್ರೆ ಕರುಣಾಮಯಿ, ಹೆಣ್ಣು ಅಂದ್ರೆ ತ್ಯಾಗಮೂರ್ತಿ, ಹೆಣ್ಣು ಅಂದ್ರೆ ವಿಶ್ವರೂಪ ಅನ್ನೋದನ್ನ ಮತ್ತೆ ಮತ್ತೆ ತೋರಿಸಿಕೊಡ್ತಿದ್ದಾರೆ. ಗುರುರಾಜ್, ನ್ಯೂಸ್ 18, ವಿಜಯಪುರ. ಅವರಿಬ್ಬರದ್ದು 10 ವರ್ಷದ ಪ್ರೀತಿ. ಮನೆಯವರನ್ನ ಒಪ್ಪಿಸಿ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಮದ್ವೆ ದಿನ ಹತ್ತಿರ ಬರ್ತಿದ್ದಂತೆ ಹುಡುಗನ ಮನಸ್ಸು ಬದಲಾಗಿತ್ತು. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ದೇವಸ್ಥಾನದಲ್ಲೇ ಮದ್ವೆ ಮಾಡಿದ್ದಾರೆ. ಮ್ಯಾರೇಜ್ ಈಸ್ ಮೇಡ್ ಇನ್ ಹೆವೆನ್ ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ ಬಿಡಿ. ಯಾಕಂದ್ರೆ ಯಾರನ್ನ ಯಾರು ಮದುವೆ ಆಗ್ಬೇಕು, ಯಾವಾಗ ಯಾರ ಜೊತೆ ಸಪ್ತಪದಿ ತುಳಿಬೇಕು ಅನ್ನೋದು ಬ್ರಹ್ಮ ಬರಿದಾಗಿರುತ್ತೆ. ನಾವು ನೀವೆಲ್ಲ ನೆಪ ಮಾತ್ರ. ಇದಕ್ಕೆ ತಾಜಾ ಉದಾಹರಣೆಯೇ ಈ ಜೋಡಿ ತರಾತುರಿ ಕಲ್ಯಾಣ. ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಅದ್ಧೂರಿಯಾಗಿಯೇ ಮದುವೆ ಆಗ್ಬೇಕಿತ್ತು. ಆದ್ರೆ ಹುಡುಗ ಕೈಕೊಟ್ಟು ಹೋಗೋದಕ್ಕೆ ನೋಡ್ತಾ ಇದ್ದಂತೆ ಹೆಣ್ಣಿನ ಮನೆಯವರು ಲಾಕ್ ಮಾಡ್ಕೊಂಡಿದ್ದಾರೆ. ಇನ್ನೊಬ್ಬಳ ಮೇಲೆ ಕಣ್ಣಿಟ್ಟವನಿಗೆ ತಮ್ಮ ಮಗಳ ಜೊತೆ ಗಂಟು ಹಾಕಿದ್ದಾರೆ. ಪ್ರೀತಿಸಿದ ಹುಡುಗಿ ಬೇಡ ಎಂದವನಿಗೆ ಹೆಣ್ಣೆತ್ತವರ ಶಾಕ್. ಶಿಕ್ಷಕನ ಪ್ರೇಮ ಕಳ್ಳಾಟ. 10 ಜನರ ಮುಂದೆ ನಡೀತು ಕಲ್ಯಾಣ. ಓಲಗದ ಸದ್ದಿಲ್ಲ, ಅದ್ಧೂರಿ ಕಲ್ಯಾಣ ಮಂಟಪವಿಲ್ಲ, 100 ಮಂದಿ ಬಂಧು ಬಳಗದವರೂ ಇಲ್ಲ. ಆದ್ರೂ ಮದುವೆ ನೆರವೇರಿದೆ. ಹುಡುಗನ ಕಳ್ಳಾಟ ಕಂಡು ಹಿಡಿದ ಹೆಣ್ಣೆತ್ತವರು ದೇವಸ್ಥಾನದ ಮುಂದೆಯೇ ಮದುವೆ ಮಾಡಿದ್ದಾರೆ. ಈತನ ಹೆಸರು ಹರೀಶ್ ನಾಯಕ್ ಅಂತ. ಚಿತ್ರದುರ್ಗ ತಾಲೂಕಿನ ಭರಮಸಾಗರ ನಿವಾಸಿ. ಸರ್ಕಾರಿ ಶಾಲೆ ಶಿಕ್ಷಕನಾಗಿದ್ದ ಹರೀಶ್ ಕಾವ್ಯ ಅನ್ನೋ ಹೆಣ್ಮಗಳನ್ನ 10 ವರ್ಷದಿಂದ ಪ್ರೀತಿ ಮಾಡ್ತಿದ್ದ.
ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಪ್ರೀತಿ ಮಾಡ್ತಿದ್ರು. ಹೀಗಾಗಿಯೇ ಎರಡೂ ಮನೆಯವರು ಒಪ್ಕೊಂಡು ಎಂಗೇಜ್ಮೆಂಟ್ ಸಹ ಮಾಡಿದ್ರು. ಯಾವಾಗ ಮದುವೆಯ ದಿನಗಳು ಹತ್ತಿರ ಆದವೋ ಹರೀಶನ ವರಸೆ ಬದಲಾಗಿದೆ. ಕಾವ್ಯಾಳ ಮೇಲಿದ್ದ ಒಲವು ನಿಧಾನಕ್ಕೆ ಕಮ್ಮಿ ಆಗುವುದಕ್ಕೆ ಶುರುವಾಗಿದೆ. ಕಾವ್ಯ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ ಹರೀಶ್ ಬೇರೊಬ್ಬಳ ಜೊತೆ ಹಸೆಮಣೆ ಏರೋ ಪ್ಲಾನ್ ಮಾಡಿದ್ದಂತೆ. ಈ ವಿಷಯ ಅದೇಗೋ ಹೆಣ್ಣೆತ್ತವರಿಗೆ ಗೊತ್ತಾಗಿದೆ. ಹೀಗಾಗಿ ಇವತ್ತು ಲಾಕ್ ಮಾಡಿಕೊಂಡವರು ಸೀದಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಹುಡುಗ ಹುಡುಗಿ ಕೈಯಲ್ಲಿ ಕರಿಮಣಿ ಕೊಟ್ಟು ತಾಳಿ ಸರ ರೆಡಿ ಮಾಡಿಸಿದ್ದಾರೆ. ನಂತರ ದೇವಸ್ಥಾನದ ಮುಂದಿಗೆ ಕಾಲುಂಗರ ಹಾಕಿಸಿ ಮಾಂಗಲ್ಯ ಧಾರಣೆ ಮಾಡಿದ್ದಾರೆ. ಇದು ಸಪ್ತಪದಿ, ಈ 7 ಹೆಜ್ಜೆಗಳ ಸಂಬಂಧ, ನಮಗೇಳು ಜನ್ಮಗಳ ಅನುಬಂಧ. ತಾಳಿ ಕಟ್ಟಿ ಆಗ್ತಾ ಇದ್ದಂತೆ ಮದುಮಗ ಸ್ವಲ್ಪ ಗರಂ ಆದಂತೆ ಕಂಡುಬಂತು. ಈಗ ಆಗಿದ್ದೆಲ್ಲ ಆಯ್ತು. ಹುಡುಗಿಯನ್ನ ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ. ಇದನ್ನ ಬಿಟ್ಟು ಬೇರೆ ಸುದ್ದಿ ಬಂದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಆವಾಜ್ ಬಿಟ್ಟಿದ್ದಾರೆ. ಮತ್ತೆ ಅದ್ರ ಮೇಲೆ ಎಕ್ಸ್ಟ್ರಾ ಬೇರೆ ಏನಾದ್ರು ಸುದ್ದಿ ಬಂತು ಅಂದ್ರೆ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಮಾಡ್ತೇನೆ. ಒಟ್ನಲ್ಲಿ ಶಾಸ್ತ್ರೋಕ್ತವಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಆಗ್ಬೇಕಿದ್ದ ಮದುವೆ 10 ಜನರ ಮುಂದೆ ನೆರವೇರಿದೆ. ಹುಡುಗನ ಮೇಲೆ ಅನುಮಾನಪಟ್ಟು ಹುಡುಗಿ ಮನೆಯವರು ದೇವಸ್ಥಾನದಲ್ಲೇ ಮದುವೆ ಮಾಡಿದ್ದಾರೆ. ವಿನಾಯಕ್ ತೊಡರನಾಳ್, ನ್ಯೂಸ್ 18 ಚಿತ್ರದುರ್ಗ. ಯೋಧನ ಸಾವಿನ ವಿಷಯದಲ್ಲೂ ಜಾತಿಯ ನಂಜು ಕಾರಿದ್ದಾರೆ. ಸಾವನ್ನಪ್ಪಿದ ಮಾಜಿ ಸೈನಿಕನ ಅಂತ್ಯ ಸಂಸ್ಕಾರದ ವೇಳೆ ಜಾತಿ ಮೇಲ್ವರ್ಗದವರು ಕಿರಿಕ್ ಮಾಡಿದ್ದಾರಂತೆ. ದಲಿತರು ಬರ್ತಾರೆ ಅಂತ ಅಂಗಡಿ ಮುಂಗಟ್ಟನ್ನ ಕ್ಲೋಸ್ ಮಾಡಿದ್ರಂತೆ. ಮಾಜಿ ಯೋಧನ ಸಾವಲ್ಲೂ ಅಸ್ಪೃಶ್ಯತೆ ನಂಜು. ಇದೆಂಥ ಸಮಾಜ! ಛೇ, ನಾಚಿಕೆಗೇಡು. ನಮ್ಮ ದೇಶದ ಜನರ ಮನಸ್ಥಿತಿ ಯಾವ ಹಂತಕ್ಕೆ ಬಂದು ನಿಂತಿದೆ ನೋಡಿ. ದೇವಸ್ಥಾನದಲ್ಲಿ ಜಾತಿ ಅಂಟಿಕೊಂಡಿದ್ದಾಯ್ತು, ಅಂಗಡಿ ಮುಂಗಟ್ಟುಗಳಲ್ಲೂ ಜಾತಿಯ ಬೇಲಿ ಹಾಕಿದ್ದಾಯ್ತು. ಈಗ ಯೋಧನ ಸಾವಲ್ಲೂ ಜಾತಿ ಹುಡುಕಿದ್ದಾರೆ. ನಿವೃತ್ತ ಯೋಧನ ಅಂತ್ಯಕ್ರಿಯೆ ವೇಳೆ ಜಾತಿ ಹೆಸರಲ್ಲಿ ಅನಿಷ್ಟದ ಪರಾಕಾಷ್ಠೆ ಮೆರೆದಿದ್ದಾರೆ. ದಲಿತ ಯೋಧ ಅನ್ನೋ ಕಾರಣಕ್ಕೆ ಅಂತ್ಯಕ್ರಿಯೆ ವೇಳೆ ಊರಿನ ಅಂಗಡಿ ಹೋಟೆಲ್ಗಳನ್ನೆಲ್ಲ ಬಂದ್ ಮಾಡಿದ್ದಾರೆ. ಎಲ್ಲಿ ಮೈಲಿಗೆ ಆಗುತ್ತೋ, ಎಲ್ಲಿ ಆಚಾರ ವಿಚಾರಕ್ಕೆ ಸೂತಕ ಆಗುತ್ತೋ ಅಂತ ಅನಿಷ್ಟ ಪದ್ಧತಿಗೆ ಹೊಸ ಬುನಾದಿ ಹಾಕಿದ್ದಾರೆ. ಗಡಿಯಲ್ಲಿ ನಿಂತು ದೇಶ ಕಾಯೋವಾಗ ಇವರಿಗೆ ಜಾತಿ ಕಾಣಲಿಲ್ಲ. ಪ್ರಾಣ ಪಣಕ್ಕಿಟ್ಟು ಜನರ ರಕ್ಷಣೆಗೆ ನಿಂತಾಗ ಇವರಿಗೆ ಜಾತಿಯ ಭೇದ ಗೊತ್ತಾಗಲಿಲ್ಲ. ಈಗ ಜಾತಿಯ ನಂಜು ಮೈಗೇರಿದೆ. 21ನೇ ಶತಮಾನದಲ್ಲೂ ಜಾತಿ ಅನ್ನೋ ವಿಷಜಾಲ ಬೀಸ್ತಿದ್ದಾರೆ. ನಿವೃತ್ತ ಯೋಧನ ಸಾವಿನ ಹೊತ್ತಲ್ಲೂ ಜಾತಿಯ ಕಾರಣ ತೆಗೆದು ವೀರ ಯೋಧನಿಗೆ ಅಪಮಾನ ಮಾಡಿದ್ದಾರೆ. ಅಂತ್ಯ ಸಂಸ್ಕಾರಕ್ಕೆ ಬಂದ ಸಂಬಂಧಿಕರಿಗೆಲ್ಲ ಇಡೀ ಊರಿನವರು ಕಣ್ಣೀರಿಡುವಂತೆ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ನಡೆದಿದ್ದು ನಿಜಕ್ಕೂ ಮನುಷ್ಯ ಕುಲವೇ ತಲೆ ತಗ್ಗಿಸುವಂಥ ಘಟನೆ. ಈ ಶತಮಾನದಲ್ಲೂ ಇಂಥ ಮನಸ್ಥಿತಿಯವರು ಇದ್ದಾರಾ ಅಂತ ಊಹಿಸಿಕೊಳ್ಳೋದಕ್ಕೂ ಕಷ್ಟ ಆಗ್ತಿದೆ. ಇವರ ಹೆಸರು ಹನುಮಂತಪ್ಪ ಹರಿಜನ ಅಂತ. ಬಾಗಲಕೋಟೆ ಜಿಲ್ಲೆಯ ಚಿನ್ನಾಪುರ ಗ್ರಾಮದ ನಿವಾಸಿ. ದೇಶದ ರಕ್ಷಣೆಗೆ ತಮ್ಮನ್ನ ಮುಡಿಪಾಗಿಟ್ಟಿದ್ದವರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20 ವರ್ಷಗಳ ಕಾಲ ದೇಶದ ಗಡಿ ಕಾಯ್ತಿದ್ರು. ನಿವೃತ್ತಿಯಾದ ಬಳಿಕ ಹೆಂಡತಿ ಮಕ್ಕಳ ಜೊತೆಗೆ ಊರಲ್ಲೇ ಬದುಕು ಕಟ್ಕೊಂಡಿದ್ರು. ಆದ್ರೆ ಇತ್ತೀಚೆಗೆ ಹನುಮಂತಪ್ಪರ ಆರೋಗ್ಯ ಹದಗೆಟ್ಟಿತ್ತು. ಹೀಗಾಗಿ ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು. ಆದ್ರೆ ಮಂಗಳವಾರ ಮಧ್ಯಾಹ್ನ ಚಿಕಿತ್ಸೆ ಫಲಿಸದೆ ಇಹಲೋಕ ತ್ಯಜಿಸಿದ್ರು. ಹೀಗಾಗಿ ಬುಧವಾರ ಸ್ವಗ್ರಾಮಕ್ಕೆ ತಂದು ಅಂತಿಮ ವಿಧಿವಿಧಾನ ನಡೆಸಿದ್ರು. ಆಗ್ಲೇ ನೋಡಿ ಸೋಕಾಲ್ಡ್ ಮೇಲ್ಪಂಕ್ತಿಯವರ ಕಿರಿಕ್ ಶುರುವಾಗಿದ್ದು. ಒಂದು ಜ್ಯೂಸ್ ಏನೋ ತೊಗೊಳಕ್ಕೆ ಬಂದಿದ್ವಿ. ನಾವು ಆಲ್ರೆಡಿ ಅವ್ರಿಗೆ 25 ರೂಪಾಯಿ ಕೊಡೋದು 30 ರೂಪಾಯಿ ಕೊಟ್ಟು ನಾವು ಜ್ಯೂಸ್ ತೊಗೊಂಡಿದ್ವಿ ಅವರಿಗೆ. ಅವ್ರು ಆಲ್ರೆಡಿ ನಾವು ರೊಕ್ಕ ಕೊಟ್ಟಿದ್ದನು ಅವ್ರು ಏನಂದ್ರೆ ನಿಮ್ಮ ರೊಕ್ಕ ಮುಟ್ಟಂಗಿಲ್ಲ, ನಾವು ನಿಮ್ಮ ಜಾತಿ ಒಳಗೆ ತೀರ್ಕೊಂಡಾರ ಇವತ್ತು ಅಂದ ಕಾರಣಕ್ಕೆ ಏನೈತಲ್ಲ ನೀವು ಹೆಂಗೆ ನಮ್ಮ ರೊಕ್ಕ ಮುಟ್ಟಂಗಿಲ್ಲ, ನಾವು ಹಂಗೆ ನಿಮ್ಮ ಜ್ಯೂಸ್ ಮುಟ್ಟಂಗಿಲ್ಲ ಅಂತ ಅವ್ರು ಜ್ಯೂಸ್ ಚೆಲ್ಲಿದ್ದು ಹಿಸ್ಟ್ರಿ ಐತಲ್ಲೇ. ಮಾಜಿ ಯೋಧನ ಸಾವಿನ ಸುದ್ದಿ ಗೊತ್ತಾಗ್ತಿದ್ದಂತೆ ಕೆಲವರು ಕಿರಿಕಿರಿ ಶುರು ಮಾಡಿದ್ದಾರೆ. ದಲಿತರು ಬರ್ತಾರೆ ಅನ್ನೋ ಕಾರಣಕ್ಕಾಗಿಯೇ ಊರಿನ ಅಂಗಡಿ ಹೋಟೆಲ್ಗಳನ್ನ ಬಂದ್ ಮಾಡಿಸಿದ್ರು ಅನ್ನೋ ಆರೋಪ ಕೇಳಿ ಬರ್ತಿದೆ. ಇದರಿಂದ ನೊಂದ ದಲಿತರು ಪ್ರತಿಭಟನೆ ನಡೆಸಿ ದೂರು ನೀಡಿದ್ದಾರೆ. ಯಾವಾಗ ಇದು ದೊಡ್ಡ ಸುದ್ದಿ ಆಯ್ತೋ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಹಾಗೂ ಪೊಲೀಸರು ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಅಲ್ಲದೆ ಮಾರ್ಚ್ 2ನೇ ತಾರೀಕು ಚಿನ್ನಾಪುರ ಗ್ರಾಮದಲ್ಲಿ ಶಾಂತಿ ಸಭೆ ನಡೆಸಲು ಮುಂದಾಗಿದ್ದಾರೆ. ಇಮಿಡಿಯೇಟ್ಲಿ ಆ ಅಂಗಡಿಯವ್ರ ಕಡೆಯಿಂದಾನೆ
ವಾಪಸ್ ಅವ್ರಿಗೆ ಇನ್ನೊಂದು ರೌಂಡ್ ಐಟಮ್ಸ್ ಕೊಡ್ತಿದ್ವಿ. ಸೊ ಇಲ್ಲ ಸರ್ ನಾವು ಆತರ ಇನ್ನೂ ಭೇದ ಭಾವ ಮಾಡಿಲ್ಲ ಅಂತ ಹೇಳಿದ್ರು. ಸೊ ಇದಕ್ಕಾಗಿ ನಾವು ಮಂಡೇ ಮಾರ್ನಿಂಗ್ ಒಂದು ಇದು ಮಾಡ್ತಾ ಇದ್ದೀವಿ, ಪಬ್ಲಿಕ್ ಮೀಟಿಂಗ್, ಒಂದು ಶಾಂತಿ ಸಭೆ ಅಂತ ಹೇಳಿ. ಸೊ ಅಲ್ಲಿ 2 ಸಮುದಾಯದವ್ರಿಗೂ ಕರಿತಾ ಇದೀವಿ. ಸೊ ಕರೆದ್ಬಿಟ್ಟು ಅಲ್ಲಿ ವಾಸ್ತುಸ್ಥಿತಿ ಏನಿದೆ ಅಂತ ತಿಳ್ಕೊಂಡು ಆ ಬಗೆಹರಿಸ್ತೀವಿ. ಊರಿನವರು ಹೇಳೋ ಪ್ರಕಾರ ಈ ರೀತಿಯ ಘಟನೆ ಆಗ್ತಿರೋದು ಇದೇ ಮೊದಲು ಅಲ್ವಂತೆ. ಯಾರೇ ದಲಿತರು ಸಾವನ್ನಪ್ಪಿದ್ರೂ ಇದೇ ರೀತಿ ನಡೆದುಕೊಳ್ತಿದ್ದಾರಂತೆ. ಹೀಗಾಗಿ ಇದಕ್ಕೆಲ್ಲ ಮುಕ್ತಿ ಕಾಣಿಸಬೇಕು ಅಂತ ಮನವಿ ಮಾಡಿಕೊಳ್ತಿದ್ದಾರೆ. ಅಧಿಕಾರಿಗಳು ಕೂಡ ಇದೇ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದು ಮಾರ್ಚ್ 2ನೇ ತಾರೀಕು ಶಾಂತಿ ಸಭೆ ನಡೆಸಲಿದ್ದಾರೆ. ಒಟ್ನಲ್ಲಿ ದೇಶ ಬದಲಾದ್ರೂ ಜನರ ಮನಸ್ಥಿತಿ ಮಾತ್ರ ಬದಲಾಗ್ತಿಲ್ಲ ಅನ್ನೋದೇ ದುರಂತ. ಮಂಜುನಾಥ್ ತಳವಾರ್, ನ್ಯೂಸ್ 18 ಬಾಗಲಕೋಟೆ. ಸಮಾಜದಲ್ಲಿ ಮಂಗಳಮುಖಿಯರನ್ನ ನೋಡೋ ಭಾವನೆಯೇ ಬೇರೆ. ಆದರೆ ಮಂಗಳೂರಿನಲ್ಲಿ ಓರ್ವ ಮಂಗಳಮುಖಿ ಸ್ವಾವಲಂಬನೆ ಜೀವನದತ್ತ ಹೆಜ್ಜೆ ಹಾಕಿದ್ದಾರೆ. ಟೀ ಕೆಫೆ ಆರಂಭಿಸಿ ಹೀಗೂ ಇರಬಹುದು ಅನ್ನೋದನ್ನ ನಿರೂಪಿಸಿದ್ದಾರೆ. ಮಂಗಳಮುಖಿ ಅಂದ್ರೆ ಮೂಗು ಮುರಿಯುವ ಜನರೇ ಹೆಚ್ಚು. ಮಂಗಳಮುಖಿ ಅನ್ನೋ ಕಾರಣಕ್ಕೆ ಆಟೋ ನಿಲ್ಲಿಸಲ್ವಂತೆ. ಇದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡ ಅನಿ ಸಾಲ ಸೋಲ ಮಾಡಿ 4 ಆಟೋಗಳನ್ನ ಖರೀದಿಸಿ ಬಾಡಿಗೆಗೆ ಬಿಟ್ಟಿದ್ದು ಅನಿ ಮಂಗಳೂರು ಇದೀಗ ಕೆಫೆಯೊಂದರ ಮಾಲಕಿ. ಮಂಗಳೂರಿನಲ್ಲಿ 4 ಆಟೋಗಳನ್ನ ಖರೀದಿ ಮಾಡಿ ಮಾಲಕಿಯಾದ ಬಳಿಕವೂ ಏನಾದರೂ ಸಾಧನೆ ಮಾಡಬೇಕೆಂಬ ಹಂಬಲದಿಂದ ಅನಿ ಕೆಫೆ ತೆರೆದಿದ್ದಾರೆ. ಈ ಕೆಫೆಯಲ್ಲಿ ಚಹಾ, ಕಾಫಿ, ಬಿಸ್ಕತ್ತು, ಸಮೋಸ, ತಂಪು ಪಾನೀಯಗಳು ಸಿಗ್ತವೆ. ಪಂಪ್ವೆಲ್ ಸರ್ಕಲ್ ಬಳಿ ಅನಿ ಕೆಫೆ ತೆರೆಯೋ ಮೂಲಕ ಮಂಗಳಮುಖಿಯರು ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಬೇಕು ಅನ್ನೋದನ್ನ ಸಾಧಿಸಿ ತೋರಿಸಿದ್ದಾರೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಜನರು ನಮ್ಮನ್ನು ಎಷ್ಟು ಕೀಳಾಗಿ ನೋಡ್ತೀರಾ, ನಮ್ಮಿಂದ ಕೂಡ ಆಗುತ್ತೆ ಅಂತ ತೋರ್ಸೋದಕ್ಕೋಸ್ಕರ ನಾನೊಂದು ಕೆಫೆ ಓಪನ್ ಮಾಡಿದೆ. ಕೆಫೆ ಓಪನ್ ಮಾಡಿದಾಗ ನಮ್ಮ ಕರಾವಳಿ ಭಾಗದ ಎಷ್ಟೋ ಜನರ ಪ್ರೀತಿ ವಿಶ್ವಾಸ, ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೋ ಜನ ಫಾಲೋವರ್ಸ್ ಆಗಿ ಹೇಳಿದ್ರು ನಿಮ್ಮಿಂದ ಕೂಡ ಆಗುತ್ತೆ, ನೀವ್ ಯಾಕೆ ಮಾಡ್ಬಾರ್ದು, ನೀವು ಒಂದು ಸಾಧನೆ ಮಾಡಿದ್ರೆ ಜನರಿಗೆ ಗೊತ್ತಾಗುತ್ತೆ, ನೀವು ಕೂಡ ಎಲ್ಲರಂತೆ ಬದುಕಬಹುದು, ಎಲ್ಲರಂತೆ ಸಮಾನತೆಯಾಗಿ ಇರ್ಬೋದು ಅಂತ ಹೇಳಿ ಎಷ್ಟೋ ಜನಗಳು ಧೈರ್ಯ ತುಂಬಿದ್ರು. ಈ ಕೆಫೆಯನ್ನ ಅನಾಥಾಶ್ರಮದ ಮಕ್ಕಳು ಹಾಗೂ ಮಂಗಳಮುಖಿಯರೇ ಲೋಕಾರ್ಪಣೆ ಮಾಡಿರೋದು ವಿಶೇಷ. ಇದೇ ರೀತಿ 4 ಕೆಫೆ ತೆರೆಯುವ ಕನಸು ಇರಿಸಿಕೊಂಡಿದ್ದಾರೆ. ಈ ಕೆಫೆ ಆದಾಯದಲ್ಲಿ ವೃದ್ಧ ಮಂಗಳಮುಖಿಯರಿಗೆ ವೃದ್ಧಾಶ್ರಮ ತೆರೆಯಬೇಕು. ಯಾರಿಗೂ ಬೇಡವಾಗಿ ಅನಾಥ ಬದುಕು ನಡೆಸ್ತಾ ಇರುವ ವೃದ್ಧ ಮಂಗಳಮುಖಿಯರಿಗೂ ಉತ್ತಮ ಬದುಕು ಕಟ್ಟಿಕೊಡುವ ಬಯಕೆ ಹೊಂದಿದ್ದಾರೆ. ಕೆಫೆ ಓಪನ್ ಮಾಡಿ ಮತ್ತೆ ಇದೇ ತರಾನೇ ಒಂದು ಅನಿ ಕೆಫೆ ಅಂತೇಳಿ ಮಂಗಳೂರಲ್ಲಿ ಆಚೆ ಈಚೆ ಭಾಗದಲ್ಲಿ ಓಪನ್ ಮಾಡಿ ಎಷ್ಟೋ ನಿರುದ್ಯೋಗ ವ್ಯಕ್ತಿಗಳಿಗೆ ಒಂದು ಕೆಲಸ ಕೊಡುವಂತದ್ದಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬಾನೇ ಖುಷಿ ಆಗುತ್ತೆ. ಮುಂಜಾನೆ 3 ಗಂಟೆಗೆ ತೆರೆಯುವ ಈ ಕೆಫೆ ಮಧ್ಯರಾತ್ರಿ 12 ಗಂಟೆವರೆಗೂ ತೆರೆದಿರುತ್ತೆ. ಚಹಾ, ಕಾಫಿಯ ಜೊತೆಗೆ ಸ್ನಾಕ್ಸ್ ಮಾರಾಟ ಮಾಡಲಾಗುತ್ತೆ. ಸಮಾಜದಿಂದ ತಿರಸ್ಕೃತರಾದ ಮಂಗಳಮುಖಿಯರು ಬದುಕು ಕಟ್ಟಿಕೊಂಡಿರೋದು ಉಳಿದವರಿಗೆ ಮಾದರಿಯಾಗಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಇದು ಹಲವಾರು ಜೀವಗಳ ಬಲಿ ಪಡೆದ ಹಳ್ಳ. ಸಣ್ಣ ಮಳೆ ಬಂದರೂ ರಸ್ತೆ ಬಂದ್ ಆಗುತ್ತೆ. 10 ಗ್ರಾಮಗಳ ರಸ್ತೆ ಸಂಪರ್ಕದ ಕೇಂದ್ರವಾಗಿರುವ ಈ ರಸ್ತೆಯೇ ಜನರ ಪಾಲಿಗೆ ಕಂಟಕವಾಗಿದೆ. ಮಳೆ ಬಂದ್ರೆ ಹಳ್ಳ ಭರ್ತಿ, ಸಂಚಾರ ಸಂಕಷ್ಟ. ಹಳ್ಳಕ್ಕೊಂದು ಸೇತುವೆ ಬೇಕು ಅಂತ ಜನಾಗ್ರಹ. ಇದು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಹಂಚಿನಾಳ ದೇವನೂರು ನಡುವಿನ ಕಟ್ಟಿ ಹಳ್ಳದ ಕತೆ. ಪ್ರತಿ ಮಳೆಗೂ ಉಕ್ಕಿ ಹರಿಯೋ ಹಳ್ಳ ಜೀವ ಬಲಿ ಪಡೆಯಲು ಬಾಯಿ ತೆರೆದು ಕುಳಿತಿರುತ್ತದೆ. ಕಳೆದ ವರ್ಷ ಟ್ರ್ಯಾಕ್ಟರ್ ಮಗುಚಿ ಓರ್ವ ಸಾವನ್ನಪ್ಪಿದ್ದ. ಹಲವರು ಕೂದಲೆಳೆ ಅಂತರದಲ್ಲಿ ಎಸ್ಕೇಪ್ ಆಗಿದ್ರು. ಪ್ರತಿ ಮಳೆಗಾಲದಲ್ಲಿ ಒಂದಲ್ಲ ಒಂದು ಜೀವ ಬಲಿ ಪಡೆಯೋ ಹಳ್ಳಕ್ಕೆ ಇನ್ನೆಷ್ಟು ಜೀವ ಬಲಿಬೇಕು ಅನ್ನೋ ಭೀತಿ ಸೃಷ್ಟಿಯಾಗಿದೆ. ಇಲ್ಲೇ ಒಂದು 10 ಹೆಜ್ಜೆ ಹೊಲ ಅದಾವ ಅಂದ್ರು ಈ ಹಳ್ಳ ದಾಟಿ ಬರ್ಬೇಕಂದ್ರೆ 8 ಕಿಲೋಮೀಟರ್ ಬೇರೆ ಊರ್ ಮ್ಯಾಗ ಆಶೇಷ್ ಬಂದು ಅವ್ರ ಹೊಲದ ಬಾಳೆ ಮಾಡ್ಕೋಬೇಕ್ರಿ ರೈತರ. ಅದಕ್ಕೆ ಹಂಗಂತೂ ನಾರ್ಮಲ್ ಹಳ್ಳ ಬಂದಾಗಂತೂ ಪ್ರತಿನಿತ್ಯನೂ ಆಕ್ಸಿಡೆಂಟು, ಅವ್ರು ಬಿತ್ತಾರೆ ಇವ್ರು ಬಿತ್ತಾರೆ ಅಂತ ಸುದ್ದಿ ಕೇಳೋದ್ರಿ. ಇಲ್ಲೆಲ್ಲ ಬಂದು ನೋಡ್ಕೊಂತ ನಿಂದ್ರ ಹಾಕಾರ್ರಿ, ಅಷ್ಟು ಕೇಸ್ ಇಲ್ಲಿ ಹಾಕವ್ ಸರ್. ಇಲ್ಲಿ ಬೆಣ್ಣೆ ಹಳ್ಳದ ಉಪಹಳ್ಳವಾಗಿರುವ ಕಟ್ಟಿ ಹಳ್ಳ ನೋಡಲು ಚಿಕ್ಕದಾಗಿಯೇ ಕಾಣುತ್ತದೆ. ಹಳ್ಳ ಅತ್ಯಂತ ಸೆಳವಿನಿಂದ ಹರಿಯುತ್ತದೆ.
ಹಳ್ಳ ಬಂದ್ರೆ ರಸ್ತೆ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತದೆ. ಹಳ್ಳದ ಸೇತುವೆ ನೆಲಮಟ್ಟಕ್ಕಿಂತ ಕೆಳಗಿದೆ. ಸರ್ಕಾರ ಕನಿಷ್ಠ ಪೈಪ್ಗಳನ್ನು ಅಳವಡಿಸಿಲ್ಲ. ಎಷ್ಟೇ ನೀರು ಬಂದ್ರೂ ರಸ್ತೆಯಲ್ಲಿ ಹರಿಯುವಂತಹ ಅನಿವಾರ್ಯತೆ ಇದೆ. ಇದರಿಂದಾಗಿ ಪದೇ ಪದೇ ಜನರಿಗೆ ಸಂಕಷ್ಟ ಎದುರಾಗಿದೆ. ಮಳೆಗಾಲದೊಳಗೆ ಭಾಳ ಇಲ್ಲದ ಅಪಾಯ ಆಗಕಂತತ್ರಿ. ಇತ್ತಿತ್ತಲಾಗಿ ಮೊನ್ನೆ ನೋಡಿದ್ರೆ ಒಂದು ಬೇಲೂರು ಗಾಡಿ ಹೋಗೋದು ನೀರಿನೊಳಗೆ ಸೆಳಿನೊಳಗೆ ಸಿಕ್ಕೊಂಡು ಆ ಮನುಷ್ಯ ಸತ್ತು ಹೋದ್ರಿ. ಹಿಂಗಾಗಿ ನಾವು ಇಲ್ಲಿ ಇದನ್ನ ತಪ್ಪಿಸಿ ಹೋಗ್ಬೇಕಂತಂದ್ರೆ 8 ರಿಂದ 10 ಕಿಲೋಮೀಟರ್ ಕಮಡೊಳ್ಳಿ, ಶಿರೂರು, ಆಮೇಲೆ ಕುಂದಗೋಳ ಈ ಥರ ಹೋಗ್ಬೇಕಾಕತಿ. ಇದು ಭಾಳ ಅಂದ್ರೆ ಭಾಳ ನಮಗೆ ವ್ಯತ್ಯಯ ಆಗತ್ತತ್ರಿ. ನಮಗೆ ಇಲ್ಲಿ ರುದ್ರಭೂಮಿನ ಇದರಿಂದ ಪಕ್ಕಕ್ಕೆ ಐತ್ರಿ. ಆ ಟೈಮ್ದಾಗ ಏನಾರ ಈ ಹಳ್ಳಿಯಾಗ ನಮಗೆ ಸಾವು ನೋವು ಆದಾಗ ನಮಗೆ ಇಲ್ಲಿ 2-3 ದಿನಗಟ್ಲೆ ಇಲ್ಲಿ ದಾಟಾಕೋ ಚಾನ್ಸ್ ಆಗಲ್ಲ ರೀ ಹಳ್ಳನ. ಮತ್ತು ಒಳ್ಳೆ ಹೊಲದೊಳಗೆ ಜಮೀನ್ಯಾಗ ಏನಾರ ತರು ಮಾಡು ಇದ್ವು ಅಂತಂದ್ರೂ ಹೋಗೋದು ಆಗಲ್ಲ ಸರ. ಈ ರಸ್ತೆ ಸ್ಥಗಿತಗೊಂಡರೆ ಕುಂದಗೋಳ ಸಂಪರ್ಕವೇ ಸ್ಥಗಿತಗೊಳ್ಳುತ್ತದೆ. ಹಳ್ಳ ಬಂದ್ರೆ ಕೃಷಿ ಉತ್ಪನ್ನಗಳನ್ನ ತರೋದು ಕಷ್ಟ. ಗ್ರಾಮದ ರುದ್ರಭೂಮಿ ಹಳ್ಳದ ದಂಡೆಯಲ್ಲಿಯೇ ಇರೋದ್ರಿಂದ ಸ್ಮಶಾನಕ್ಕೆ ಹೋಗೋದು ಕಷ್ಟ. ಅಂತ್ಯ ಸಂಸ್ಕಾರಕ್ಕೆ ಹಳ್ಳ ದಾಟೋದು ಕಷ್ಟ ಆಗಲಿದೆ. ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಜನ ಒತ್ತಾಯ ಮಾಡಿದ್ದಾರೆ. ಮಳೆಗಾಲದಾಗ ಇಲ್ಲೇ ಒಟ್ಟು ಬಂದ್ಬಿಡ್ತೈತಿ. ಮಳೆ ಪ್ರಮಾಣ ಭಾಳ ಆದಾಗ ಹಳ್ಳ ಬಂದಾಗ ಇಲ್ಲೇ ಚಕಡಿ ಸದ ಹೋಗುವಂಥದ್ದು ಎತ್ತು ಸದ ದಾಡ್ಲಂತಾಗ ಪರಿಸ್ಥಿತಿ ಉಂಟಾಕತಿ. ಅರ್ಜೆಂಟ್ ಇದ್ದಾಗ ಅಥವಾ ಈ ಯಾರ ತುಂಬ ಗರ್ಭಿಣಿಯರನಲ್ಲಿ ಅಸ್ವಸ್ಥರನಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನಾವು ಮತ್ತು ಶೆರೆವಾಡದ ಮೇಲೆ ಕರ್ಕೊಂಡು ಹೋಗ್ಬೇಕು. ಈ ನಮ್ದು ತಾಲೂಕು ಆಸ್ಪತ್ರೆನೂ ಇಲ್ಲೇ ಐತಿ. ಆ ಕಾರಣಕ್ಕೆ ನಮ್ಗೆ ಈ ಬ್ರಿಡ್ಜ್ ಭಾಳ ಅವಶ್ಯ ಐತಿ. ಇದನ್ನೊಂದು ಬ್ರಿಡ್ಜಿಂದ ಕೆಲಸ ಮಾಡಿಕೊಡ್ಬೇಕು ಅವ್ರೆ. ಈ ಹಳ್ಳ ತುಂಬಿ ಹರಿದಾಗ ಸಾಕಷ್ಟು ಹಳ್ಳಿಗಳು ರಸ್ತೆ ಸಂಪರ್ಕವನ್ನ ಕಳೆದುಕೊಳ್ಳುತ್ತವೆ. ಮಳೆ ಬಂದಾಗ ಸಂಪೂರ್ಣ ಸಂಚಾರವೇ ಸ್ಥಗಿತಗೊಳ್ಳುತ್ತದೆ. ಜನಪ್ರತಿನಿಧಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದು ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಲಾದರೂ ಸರ್ಕಾರ ಈ ಕಡೆ ಗಮನ ಹರಿಸಿ ಜನರ ಸಮಸ್ಯೆಗೆ ಇತಿಶ್ರೀ ಹಾಡಬೇಕಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.